ನಮಸ್ಕಾರ ಗೀತಾ ಕಟ್ಟಿನಕೆರೆ ಅವರೇ. ನೀವು ಈಗ ಜೋಗುಳ ಹಾಡೋದು ಹವಿಕ ಸಂಪ್ರದಾಯದ ಕ್ರಮದಲ್ಲಿ ಜೋಗುಳ ಹಾಡೋದು ಬರೀ ಗಂಡು ಮಕ್ಕಳಿಗೆಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಬೇರೆ ಜೋಗುಳ ಇದೆ. ಈಗ ಹೆಣ್ಣು ಮಕ್ಕಳಿಗೆ ಹೇಳುವುದಾದರೆ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಅವರ ಹೆಸರನ್ನು ಹೇಳಿ ಅವರನ್ನು ತೂಗಿದ ಹಾಗೆ ಹೇಳೋದು. ಗಂಡು ಮಕ್ಕಳಿಗಾದರೆ ಕೃಷ್ಣ, ರಾಮ, ಶಿವ, ಶ್ರೀಮನ್ನಾರಾಯಣ, ವಿಷ್ಣು ಇತ್ಯಾದಿ ದೇವತೆಗಳು, ಗಂಡು ದೇವರ ಹೆಸರಿನಲ್ಲಿ ಜೋಗುಳ ಹೇಳುವ ಕ್ರಮ ಇದೆ. ಈಗ ತೊಟ್ಟಿಲು ತೂಗುವಾಗ, ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಸಣ್ಣ ಮಕ್ಕಳಾದರೆ ಜೋಗುಳ, ಲಾಲಿ, ಜೋಜೋ, ಮಲಗಿಸುವ ಹಾಡು, ಸಂಪ್ರದಾಯದ ಹಾಡು. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳಬೇಕಾದ್ದು ಒಂದನ್ನು ಹೇಳಿ ತೋರಿಸ್ತೀರಾ? ಆಯಿತು, ತೋರಿಸ್ತೇನೆ. ಗಿರಿವರ ತನುಜಯ ಪರಿಯನು ನೋಡಿ ಸುರತರುಣಿಯರೆಲ್ಲ ಆನಂದಗೂಡಿ ಧರಣಿಯ ಬಣ್ಣದ ತೊಟ್ಟಿಲು ಮಾಡಿ ಮರುತನುಯ್ಯಾಲೆಯೊಳಿಟ್ಟರು ಪಾಡಿ ಜೋ 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 ತ್ರೈಗುಣ ತುಂಬಿದ್ದ ಮೂರ್ತಿ, ಜೋ ಜೋ ವೇದ ವೇದಾಂತೆ ಸತ್ಕೀರ್ತಿ, ಜೋ ಜೋ ಪಾಡುವೆ ವ್ಯಮಗೆ ನೀಡರ್ತಿ, ಜೋ 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 ಸರ್ವ ಮೋಹನಗಾರ್ತಿ, ಜೋ ಜೋ ಆದಿಮಾಯೆ ಶಕ್ತಿ ಪಾಲಿಸು ನಮ್ಮ, ಬಾಧಿಪ ದೈತ್ಯರ ತರಿಯಬೇಕಮ್ಮ, ಪಾದಕ್ಕೆ ವಂದಿಸಿ ಬೇಡುವೆವಮ್ಮ, ಸಾದರದಿಂದಲೇ ಕಾಯೆ ನಮ್ಮಮ್ಮ, ಜೋ ಜೋ ಕುಂದದೆ ಬೆಳಗುವ ವದನರವಿಂದ, ಚಂದ್ರಭಾನುಗಳಂಥ ನಯನವೇ ಚಂದ, ಎಂದು ಕಾಣೆವು ನಾವೀ ಪರಿಯಾದಾನಂದ, ಮುಂದೆ ವರ್ಣಿಸುವನು ಸಚ್ಚಿದಾನಂದ, ಜೋ ಜೋ ಕೋಮಲಾಂಗನೆಯಾದ ಪಾರ್ವತಿ ಕೇಳು, ಪ್ರೇಮದಿ ಲೋಕವ ನಾಮ ಕಾವ ಕೃಪಾಳು, ಕಾಮಿನಿಯರು ನಾವು ನಿರತ ನಿನ್ನಾಳು, ಸೋಮನಾಥೇಶನ ಸೇರುತ್ತ ಬಾಳು, ಜೋ 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 ತ್ರೈಗುಣ ತುಂಬಿದ್ದ ಮೂರ್ತಿ, ಜೋ ಜೋ ವೇದ ವೇದಾಂತೆ ಸತ್ಕೀರ್ತಿ, ಜೋ ಜೋ ಪಾಡುವೆ ಯಮಗೆ ನೀಡರ್ತಿ, ಜೋ 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 ಸರ್ವ ಮೋಹನಗಾರ್ತಿ, ಜೋ ಜೋ. ಇದು ಯಾರಿಗೆ ಜೋಗುಳ ಹೇಳಿದ್ದು? ಯಾವ ದೇವತೆ ಇದು? ಯಾವ ದೇವತೆ ಇದು? ಅದು ಪಾರ್ವತಿ, ಶ್ರೀದೇವಿ ಜೋಗುಳ. ಅಂದರೆ ಸಂಪ್ರದಾಯ ಹಾಡಿನಲ್ಲಿ ಜೋಗುಳ ಅಂದರೆ ಪಾರ್ವತಿಯ ಮಗು, ಪಾರ್ವತಿಯೇ ತೂಗ್ತಾ ಇದ್ದು ಅನ್ನೋ ರೀತಿಯಲ್ಲಿ ಅದಕ್ಕೆ ಜೋಗುಳ ಹೇಳೋದು. ಗಂಡು ಮಗು ಆದರೂ ಅದೇ ರೀತಿಯಾಗಿ, ಗಂಡು ಮಗು ಆದರೆ ಶ್ರೀರಾಮ, ಕೃಷ್ಣ ಹೀಗೆ. ಗಂಡು ಮಗುವಿನ ಒಂದು ಜೋಗುಳ, ಲಾಲಿಪದ ಹವಿಕ ಸಂಪ್ರದಾಯದನ್ನು ತೋರಿಸಲಿಕ್ಕೆ ಸಾಧ್ಯವಾ? ರಾಮಂದೇ ಹೇಳ್ತೇನೆ. ಲಾಲಿ ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೋಗಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಎರಗಿ ಭೂಭಾರ ಹರಣವನು ಮಾಡಬೇಕಾಗಿ, ಇಳೆಯ ಮನುಜರು ಅವತಾರನಾಗಿರಲಿ ಲಾಲಿ, ಸೂರ್ಯವಂಶಜ ರಾಜ ದಶರಥನು ತಾನು ಸಂತಾನವಾಗಬೇಕೆಂದು ಚಿಂತಿಸುತ್ತ ಬೇಗ ವಸಿಷ್ಠರನೆ ಕರೆಸಿ ಕೇಳಿದನು, ಪುತ್ರ ಕಾಮೇಷ್ಟಿ ಎಂಬೆಜ್ಞವನೇ ಮಾಡಿಸಿದ ಲಾಲಿ. ಚೈತ್ರ ಶುದ್ಧ ನವಮಿ ಶನಿವಾರದಲ್ಲಿ ಶ್ರೀರಾಮಚಂದ್ರ ಜನಿಸಿದನು ಅಯೋಧ್ಯೆಯಲ್ಲಿ, ಸೂರ್ಯಚೇತನಗಳು ರಚಿಸಿದವು ಅಲ್ಲಿ
ಆನಂದವಾಯಿತು ಅಯೋಧ್ಯೆಯಲ್ಲಿ ಲಾಲಿ. ಜಾತಕವನೆ ಬರಸಿ ವಿಪ್ರರನೆ ಕರೆಸಿ ಪುಣ್ಯಾವಾರ್ಚನೆ ಮಾಡಿ ಮಂತ್ರವನೇ ಉಚ್ಚರಿಸಿ ಗುರುದಕ್ಷಿಣೆಯನ್ನೇ ಕೊಟ್ಟು ವಿಪ್ರರನೆ ತಣಿಸಿ ಸುರರು ಪುಷ್ಪದ ಮಳೆಯನ್ನೇ ಕರೆದರು ಲಾಲಿ. ನಾಮಕರ್ಣವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬೆಸರನ್ನೇ ಇಡುತ್ತಾ 4 ವೇದಗಳನ್ನೇ ವಿಸ್ತರಿಸಿ ಪಠಿಸುತ್ತಾ ಶ್ರೀರಾಮಚಂದ್ರನ್ನ ಪಾಡಿ ಪೊಗಳುತ್ತಾ ಲಾಲಿ. ಹೀಗೆ ರಾಮಾಯಣದ ಕಥೆ ಇದು ಬಾಳಂತಿಯರಿಗೆ ಕಥೆ ಹೇಳಿದಾಗೂ ಆಯಿತು. ಆ ಮಗುವಿಗೂ ಒಂದು ರೀತಿಯ ಪ್ರಾರಂಭಿಕವಾಗಿ ರಾಮಾಯಣದ ಕಥೆಯನ್ನೇ ಹೇಳಿದಾಗಾಯಿತು. ರಾಮಾಯಣದ ಕಥೆ ಹೇಳುತ್ತಾ ಅದಕ್ಕೆ ಲಾಲಿ ಅಂತ ಸೇರಿಸಿ ಹೇಳ್ತಾ ಹೋಗೋದು ಒಳ್ಳೆಯ ಸಂಪ್ರದಾಯ. ಮಕ್ಕಳಿಗೆ ಕಥೆ ಹೇಳಿದಾಗಾಯಿತು, ಅಮ್ಮನಿಗೂ ಕಥೆಗೆ ನೆನಪಾದಾಗಾಯಿತು ಅನ್ನೋ ಕ್ರಮ. ಇದರಲ್ಲಿ ರಾಮನಿಗೆ ಲಾಲಿ ಅನ್ನೋ ಬದಲು ರಾಮ ಹುಟ್ಟಿದ ರಾಮನ ಮುಂದಿನ ಎಲ್ಲ ನಡೀತದೆ ಅನ್ನೋ ರೀತಿಯಲ್ಲಿ ಕಥೆಯಲ್ಲಿ ಅವನ ಜೀವನದ ಅದೇ ರೀತಿ ಬೇರೆ ಕೃಷ್ಣ ಶ್ರೀಮನ್ನಾರಾಯಣ ಅವರಿಗೆ ಲಾಲಿ ಪದಗಳಿದೆಯಾ? ಇದೆ ಇದೆ ಇದೆ. ಲಕ್ಷ್ಮೀ ಸರಸ್ವತಿ ಅದು ಇದೆ. ಲಕ್ಷ್ಮೀ ಸರಸ್ವತಿ ಇದೆ ಇದೆ. ಅದು ಇದರ ಜೊತೆಗೆ ಹಾಕಿದರೆ ಅದನ್ನ ಅವಶ್ಯಕತೆ ಇದ್ದರೂ ಆ ಲಕ್ಷ್ಮೀ ಸರಸ್ವತಿ ಕಲಿತುಕೊಂಡು ನೋಡ್ಕೊಳ್ಬೋದು ಅಂಥೇಳಿ. ತುಂಬ ನಮಸ್ಕಾರ ಗೀತಾ ಕಟ್ಟಣಕೆರೆ ಅವರೇ. ಆಯ್ತು, ನೀವು ನಮಸ್ಕಾರ.